ನಮಸ್ಕಾರ ವೀಕ್ಷಕರೇ. ಇಂದು ಗುರುಪೂರ್ಣಿಮೆಯ ಎಲ್ಲರಿಗೂ ಶುಭಾಶಯಗಳು. ಆ ಗುರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಒಳ್ಳೆಯ ಜ್ಞಾನ ಕೊಡಲಿ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ಭಜಗೋವಿಂದಂನ 17ನೇ ಶ್ಲೋಕ ಹೇಳ್ತಾ ಇದ್ದೀನಿ. ಕಾತ್ಯತೆಷ್ಟ ದಶ ದೇಹೇ ಚಿಂತಾವಸ್ತುಲ ತವ ಕಿಂ ನಾಸ್ತಿ ನಿಯಂತ ಯತ್ವಾ ಹಸ್ತೆ ಸುದೃಢ ನಿಜಬದ್ಧಂ ಬೋಧಯತಿ ಆದಮೇಲೆ ಮುಂದೆ ಹೇಳ್ತಾರೆ ಪ್ರಭಾವಾದಿ ವಿರುದ್ಧಂ ಅಂತ. ಏನಂದರೆ ದೇಹಗಳಲ್ಲಿ ನೀನು ಯೋಚನೆ ಮಾಡುವುದೇನಿದೆ, ಈ ಶರೀರದಲ್ಲಿ ನೀನು ಯೋಚನೆ ಮಾಡೋದು ಏನಿದೆ. ಎಲೆ ಹಾಳು ಪರಟೆ ಯೋಚನೆ ಅಂದರೆ ಹಾಳು ಯೋಚನೆಯಿಂದ ನಿನ್ನ ಕೈ ಹಿಡಿಸಿದಷ್ಟು, ನಿನ್ನ ಕೈ ಎಷ್ಟು ಹಿಡಿತದಲ್ಲಿ ಎಷ್ಟು ಇಟ್ಕೊಳ್ತೀಯೋ ಅಷ್ಟು ಹುಟ್ಟು ಸಾವುಗಳು ಇರ್ತವೆ. ಹೊಂದುಗಳಿಲ್ಲದೆ ಹುಟ್ಟು ಅಂತ ಇಲ್ಲದೆ, ಹುಟ್ಟು ಸಾವು ಅಂತ ಇಲ್ಲದೇನೆ ತತ್ವವನ್ನು ಬೋಧಿಸುವ ಆತನು ಯಾರೂ ಇಲ್ಲವೇ. ನಿಮಗೆ ಹುಟ್ಟು ಸಾವಿನ ಬಗ್ಗೆ, ಬಂಧನದ ಬಗ್ಗೆ ಹೇಳೋರು ಯಾರೂ ಇಲ್ಲವೇ ಅನ್ನೋ ಪ್ರಶ್ನೆಯನ್ನು ಆ ತತ್ವಕ್ಕೆ ಇವರು ವೈಶ್ಯನಿಗೆ ಹೇಳ್ತಾ ಇದ್ದಾರೆ. ಮುಂದೆಂದು ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರ ಚಿರಭವ ಮುಕ್ತ ಸೇಂದ್ರಿಯ ಮಾನಸ ನಿಯಮಾದೇವಂ ದ್ರಕ್ಷಸಿ ನಿಜ ಹೃದಯಸ್ಥಂ ದೇವಂ. ಅಂದರೆ ಶ್ರೀ ಗುರುವಿನ ಚರಣಕಮಲದಲ್ಲಿ ಅತ್ಯಂತ ಭಕ್ತಿಯುಳ್ಳವನಾಗಿ, ಅಂದರೆ ಗುರುವಿನ ಚರಣಕಮಲದಲ್ಲಿ ಅತಿಯಾದ ಭಕ್ತಿ ಇರುವರಾಗಿ ಈ ಘೋರ ಸಂಸಾರದಿಂದ ಬೇಗ ಮುಕ್ತನಾಗು. ಈ ಪ್ರಪಂಚ, ಈ ಸಂಸಾರ ಬಂಧನದಿಂದ ಬೇಗ ಮುಕ್ತನಾಗು. ಈ ರೀತಿಯಲ್ಲಿ ಇಂದ್ರಿಯಗಳ ಮನಸ್ಸ ಬಿಗಿ ಹಿಡಿದ ಮೂಲಕ, ಇಂದ್ರಿಯ ಮತ್ತು ಮನಸ್ಸನ್ನು ನಮ್ಮ ಹಿಡಿತದ ಮೂಲಕ ನಿನ್ನ ಹೃದಯದಲ್ಲಿರುವ ದೇವರ ಕಾಣುವೆ. ಹೃದಯದಲ್ಲೇ ದೇವರಿದ್ದಾನೆ, ಆ ದೇವರನ್ನು ನೀನು ಕಂಡು ಮುಕ್ತನಾಗು ಅನ್ನೋ ವಿಷಯವನ್ನು ಅವರು ಆ ವೈಶ್ಯನಿಗೆ ಈ ಮೂಲಕ ತಿಳಿಸಿದ್ದಾರೆ. ವೀಕ್ಷಕರೇ, ಇದುವರೆಗೂ ನೋಡ್ತಾ ಇದ್ದೀರಿ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಮುಂದೇನು ನೋಡ್ತಾ ನಮಗೆ ನಿಮ್ಮ ಅಭಿಮಾನ ಸೂಚಿಸ್ತೀರಿ ಅಂತ ಹೇಳ್ತಾ ಮುಂದಿನ ಯೋಗ ಸೂತ್ರಕ್ಕೆ ನಾವು ಹೋಗ್ತಾ ಇದ್ದೀವಿ. ಏನಪ್ಪ ಮುಂದಿನ ಸೂತ್ರ 18ನದು ವಿರಾಮ ಪ್ರತ್ಯಯಾಭ್ಯಾಸಪೂರ್ವ ಸಂಸ್ಕಾರ ಶೇಷೋನ್ಯ. ಅಂದರೆ ವಿರಾಮ ನಿಲ್ಲುವುದು, ಅಂದರೆ ಒಂದು ಕಡೆ ನಿಲ್ಲೋದು, ತೆಗೆದುಹಾಕುವುದು. ಪ್ರತ್ಯಯ ಮನಸ್ಸಿನಲ್ಲಿರುವ ವಸ್ತು ವಿಷಯ ಸಂಪ್ರಜ್ಞಾತ ಸಮಾಧಿಯ ಬೀಜ. ಅಭ್ಯಾಸ ಪೂರ್ವ ಮೊದಲು, ಸಂಸ್ಕಾರಗಳು ಗುರುತುಗಳು, ಶೇಷ ಉಳಿಕೆ, ಅನ್ಯ ಇನ್ನೊಂದು. ಅದಕ್ಕೆ ಅರ್ಥ ಹಿಂದೆ ಮಾಡಿದ ಅಭ್ಯಾಸದ ನಂತರ ಪ್ರತ್ಯಯವನ್ನು ತೆಗೆದುಹಾಕಿದ ಮೇಲೆ, ಅಂದರೆ ವಿಷಯಗಳನ್ನು ತೆಗೆದುಹಾಕಿದ ಮೇಲೆ ಚಿತ್ತದಲ್ಲಿ ಉಳಿದುಕೊಳ್ಳುವ
ಮನಸ್ಸಲ್ಲಿ ಉಳ್ಕೊಂಡಿರ್ತಕ್ಕಂಥ ಗುರುತೆ ಸಂಸ್ಕಾರ ಅಂತ ಹೆಸರು ಅದಕ್ಕೆ. ಈ ಇನ್ನೊಂದು ಎಂದರೆ ಅಸಂಪ್ರಜ್ಞಾತ ಸಮಾಧಿ. ಅಸಂಪ್ರಜ್ಞಾತ ಸಮಾಧಿ ಅನ್ನೋದು ಇನ್ನೊಂದು ವಿಷಯ. ಈ ಸೂತ್ರದಲ್ಲಿ ಅಸಂಪ್ರಜ್ಞಾತ ಸಮಾಧಿಯ ಸ್ವರೂಪವನ್ನು, ಅದರ ಸ್ವರೂಪ ಏನು, ಅಸಂಪ್ರಜ್ಞಾತ ಸಮಾಧಿಗಂತ ಕೊಟ್ಟಿದೆ. ಆ ವಿಷಯನ ಈಗ ತಿಳ್ಕೊಳ್ಳೋಣ. ಅಸಂಪ್ರಜ್ಞಾತ ಸಮಾಧಿಯನ್ನು ಬಹುಕಾಲ ಅಭ್ಯಾಸ ಮಾಡಿದ ನಂತರ, ಈ ಸಮಾಧಿಯನ್ನು ಅಭ್ಯಾಸ ಮಾಡಿದ ಮೇಲೆ ಮಾತ್ರ ಅಸಂಪ್ರಜ್ಞಾತ ಸಮಾಧಿಯನ್ನು ಅಭ್ಯಾಸ ಮಾಡಲು ಸಾಧ್ಯ ಎಂಬ ಸಂಗತಿಯನ್ನು ಅಭ್ಯಾಸಪೂರ್ವ, ಅಂದರೆ ಆ ಅಭ್ಯಾಸ ಮಾಡೋಕ್ಕೆ ಮೊದಲು ಈ ಅಭ್ಯಾಸ ಮಾಡು ಅನ್ನೋ ಅರ್ಥ ಬರಬೇಕು. ಪೂರ್ವ ಅಂದರೆ ಮೊದಲು ಎಂಬ ಪದ ಒತ್ತಿ ಹೇಳುತ್ತದೆ. ಅದನ್ನು ಪದೇ ಪದೇ ಹೇಳ್ತಾ ಇರುತ್ತೆ. ಅಸಂಪ್ರಜ್ಞಾತ ಸಮಾಧಿಯು ಒಂದು ತೀವ್ರ ಕ್ರಿಯಾಶೀಲ ಸ್ಥಿತಿಯೇ ಹೊರತು ಅದು ಒಂದು ಕ್ರಮಕ್ಕೆ ಕ್ರಿಯಾಶೀಲ ಆಗೋದಕ್ಕೆ ಅದು ಪ್ರಯೋಜನ ಆಗತ್ತೇ ಹೊರತು ನಿಷ್ಕ್ರಿಯ ಸ್ಥಿತಿಯಲ್ಲ, ನಿಷ್ಕ್ರಿಯವಾಗಿ ಇರೋದಿಲ್ಲ. ಸಂಪ್ರಜ್ಞಾತ ಸಮಾಧಿಯಲ್ಲಿ ಚಿತ್ತವನ್ನು, ಮನಸ್ಸನ್ನು ನಿಲ್ಲಿಸಿಕೊಳ್ಳಲು ನಿರಂತರವಾಗಿ ಇಚ್ಛಾಶಕ್ತಿಯನ್ನು ಪ್ರಯೋಗಿಸಬೇಕಾಗುತ್ತದೆ. ನಮ್ಮ ಇಚ್ಛಾಶಕ್ತಿಯನ್ನು ಸಂಪ್ರಜ್ಞಾತ ಸಮಾಧಿಯಲ್ಲಿ ಉಪಯೋಗ ಮಾಡಬೇಕಾಗಿರುತ್ತೆ. ಅನಂತರ ಪ್ರಜ್ಞೆಯನ್ನು ಲಯಬಿಂದುವಿನ ಮೂಲಕ ಹಾಯಿಸಿ, ಲಯಬಿಂದು ಅಂದರೆ ಒಂದು ರೇಖೆ ಹಾಕ್ತಾರೆ ಬಿಂದು, ಆ ಬಿಂದುವಿನ ಮೂಲಕ ಅಸಂಪ್ರಜ್ಞಾತ ಸಮಾಧಿಯ ಸ್ಥಿತಿಗೆ ತೆಗೆದುಕೊಂಡು ಹೋಗಬೇಕಾದರೆ, ಈ ಅಸಂಪ್ರಜ್ಞಾತ ಸಮಾಧಿಗೆ ತೆಗೆದುಕೊಂಡು ಹೋಗಬೇಕಾದರೆ ಆ ಇಚ್ಛಾಶಕ್ತಿಯ ನಿರಂತರವಾದ ಮಟ್ಟವನ್ನು ಮುಂದುವರಿಸಬೇಕಾಗುತ್ತದೆ. ಆ ಮಟ್ಟವನ್ನು ಮುಂದುವರಿಸಿಕೊಂಡು ಹೋಗಬೇಕು. ಪ್ರತ್ಯಯ ಮರೆಯಾಗುತ್ತದೆ. ಅಂದರೆ ವಿಷಯಗಳು, ಕಾರಣಗಳು ಮರೆಯಾಗಿಬಿಟ್ಟಾಗ ಎಂಬ ಅಂಶದ ಹೊರತು ಚಿತ್ತದ ಸ್ಥಿತಿಯಲ್ಲಿ, ಚಿತ್ತ ಯಾವ ಸ್ಥಿತಿಯಲ್ಲಿರುತ್ತೆ, ಬೇರೆ ಯಾವ ಬದಲಾವಣೆಯೂ ಇರುವುದಿಲ್ಲ. ಇದ್ದಾಗೇ ಇರುತ್ತೆ, ಬೇರೆ ಬದಲಾವಣೆ ಅದು ಹೊಂದೋದಿಲ್ಲ ಸಂಪ್ರಜ್ಞಾತ ಸಮಾಧಿಯಲ್ಲಿ. ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಒತ್ತಡವನ್ನು ಪ್ರಯೋಗಿಸಬೇಕಾದರೆ, ಅದರ ಒತ್ತಡ ನಾವು ಹೆಚ್ಚಿಸಬೇಕಾದರೆ ಪೂರ್ವಭಾವಿಯಾಗಿ ಅದಕ್ಕೆ ಮೊದಲು ಏನು ತಯಾರು ಮಾಡಬೇಕು, ಸಂಪ್ರಜ್ಞಾತ ಸಮಾಧಿಯಲ್ಲಿ ಅದನ್ನು ಆ ಮಟ್ಟಕ್ಕೆ ಏರಿಸಿಕೊಳ್ಳಬೇಕು. ಅದಕ್ಕೆ ಯಾವ ರೀತಿ ಏರಿಸಬೇಕು ಅನ್ನೋದನ್ನು ಅಲ್ಲಿಂದನೇ ಅಭ್ಯಾಸ ಮಾಡಬೇಕು. ಅಂದರೆ ಬಾಣ ಬಿಡುವಾಗ ಬಿಲ್ಲುಗಾರನು ಬಾಣವನ್ನು ಎಷ್ಟು ದೂರ ಶಕ್ತಿಯಿಂದ ಎಳೆಯುತ್ತಾನೆಯೋ ಅಷ್ಟು ಶಕ್ತಿಯಿಂದ ಅದು ಗುರಿಯನ್ನು ಭೇದಿಸುತ್ತದೆ. ಒಂದು ಬಿಲ್ಲನ್ನು, ಬಾಣವನ್ನು ಬಿಡುವಾಗ ಬಿಲ್ಲುಗಾರ ಏನು ಮಾಡ್ತಾನೆ, ಬಾಣವನ್ನು ಎಷ್ಟು ಶಕ್ತಿಯಿಂದ ಎಳೆದು ಬಿಡುತ್ತಾನೋ ಅಷ್ಟು ಶಕ್ತಿಯಿಂದ ಅದು ಗುರಿಯನ್ನು ಭೇದಿಸುತ್ತೆ. ಇಲ್ಲಾಂದರೆ ನಾವಿಲ್ಲೇ ಹೊಡ್ಕೊತೀವಿ, ಅದು ಬರೋಲ್ಲ. ಅದು ಶಕ್ತಿ ಬೇಕು, ಅದಕ್ಕೂ ದೈಹಿಕ ಶಕ್ತಿ ಬೇಕು, ಮತ್ತು ನಮ್ಮ ಒಂದು ದೃಢತೆಯೂ ಇರಬೇಕು. ಹಾಗೆಯೇ ಸಂಪ್ರಜ್ಞಾತ ಸಮಾಧಿಯಲ್ಲಿ ಇಚ್ಛಾಶಕ್ತಿಯ ಒತ್ತಡವನ್ನು ಯಾವ ಮಟ್ಟಕ್ಕೆ ಏರಿಸಿಕೊಂಡು ಇರುತ್ತಾರೆಯೋ, ಯಾವ ಮಟ್ಟದಲ್ಲಿ ಅದನ್ನು ಏರಿಸ್ತಾ ಇರ್ತಾರೋ ಅದೇ ಮಟ್ಟದಲ್ಲಿ ಪ್ರಜ್ಞೆಯು ಅಸಂಪ್ರಜ್ಞಾತ ಸಮಾಧಿಯ ಮೂಲಕ, ಪ್ರಜ್ಞೆಯನ್ನು ನಮ್ಮ ಜ್ಞಾನ ಆ ಸಂಪ್ರಜ್ಞಾತ ಸಮಾಧಿ ಮೂಲಕ ಹೋಗುತ್ತೆ, ಹಾಯುತ್ತದೆ, ಅಂದರೆ ಸೇರಿಕೊಳ್ಳುತ್ತೆ. ಸಂಸ್ಕಾರ ಶೇಷ ಎಂದರೆ ಉಳಿದುಕೊಂಡಿರುವ, ಹಿಂದೆ ನಾವು ಏನು ಮಾಡಿರ್ತೀವೋ ಆ ಶೇಷ ನಮ್ಮ ಮೆದುಳಲ್ಲಿ ಉಳಿದುಕೊಂಡಿರುವ ಸಂಸ್ಕಾರ. ಒಂದು ಲೋಕದ
ಪ್ರತ್ಯಯವನ್ನು, ಒಂದು ಲೋಕದ ಪ್ರತ್ಯಯ ಅಂದರೆ ವಿಷಯವನ್ನು ತ್ಯಜಿಸಿದ ನಂತರ ಅದನ್ನು ಬಿಟ್ಟ ಮೇಲೆ ತ್ಯಾಗ ಮಾಡಬೇಕು. ಅದನ್ನು ಮುಂದಿನ ಲೋಕದ ಪ್ರತ್ಯಯ ಕಾಣಿಸಿಕೊಳ್ಳುವ ಮುಂದಿನ ವಿಷಯ ನಮಗೆ ಕಾಣಿಸ್ಕೊಳ್ತಾ ಹೋಗುವುದು. ಅದಕ್ಕೆ ಮೊದಲು ಸಾಧಾರಣವಾಗಿ ಶೂನ್ಯ ಅಥವಾ ಖಾಲಿ ಸ್ಥಿತಿ ಇರುತ್ತದೆ. ಈಗ ಒಂದು ಮನೆ ಖಾಲಿ ಆದಮೇಲೆ ತಾನೇ ನಾವು ಅಲ್ಲಿ ವಾಸಕ್ಕೆ ಹೋಗೋದು, ಅಲ್ಲಿದ್ದಾಗ ಹೋಗಲ್ಲ ಅಲ್ವ. ಅಲ್ಲಿ ಖಾಲಿ ಮಾಡಿದ್ಮೇಲೇ ಆ ಒಂದು ಮಟ್ಟಕ್ಕೆ ಮನೆಗೆ ನಾವು ಪ್ರವೇಶ ಮಾಡ್ತೀವಿ. ಇಲ್ಲ ಅಂದರೆ ಶೂನ್ಯವು ಇರುತ್ತದೆ. ಆದರೆ ಈ ಶೂನ್ಯವು ಜಡ ಅಥವಾ ನಿಶ್ಚಲ ಸ್ಥಿತಿಯಲ್ಲ. ಇದು ಜಡನೂ ಅಲ್ಲ, ನಿಶ್ಚಲವಾದ ಸ್ಥಿತಿನೂ ಅಲ್ಲ. ಯಾಕೆ ಅಂದರೆ ಅಥವಾ ನಿಶ್ಚಲ ಸ್ಥಿತಿಯಲ್ಲ. ಯೋಗಿಯು ಈ ಶೂನ್ಯ ಸ್ಥಿತಿಯ ಮೂಲಕ, ಅಂದರೆ ಈ ಖಾಲಿಯಾಗಿರೋ ಮೂಲಕ ಅದು ಹಾಯುವಾಗ ಅವನಿಗೆ ಅದು ಜಡಸ್ಥಿತಿ ಎಂದೆನಿಸಿದರೂ, ಇದೇನು ಜಡವಾಗಿದೆ, ಏನು ಚಲಿಸೋದೇ ಇಲ್ಲ ಅಂತ ಅಂದ್ಕೊಂಡ್ರು ಅದು ಜಡಸ್ಥಿತಿಯಲ್ಲ. ಪ್ರಜ್ಞೆ ನಿಧಾನವಾಗಿ ಅಥವಾ ವೇಗವಾಗಿಯೋ ಮುಂದಿನ ಲೋಕಕ್ಕೆ ವರ್ಗಾಯಿಸಲ್ಪಡುತ್ತಿರುವುದರಿಂದ ಅದು ಬದಲಾವಣೆ ಹೊಂದುತ್ತಾ ಹೋಗ್ತಾ ಇರುತ್ತೆ. ಈ ಶೂನ್ಯವು ಒಂದು ಚಲನಾತ್ಮಕ ಸ್ಥಿತಿ. ಈ ಶೂನ್ಯ, ಈ ಪ್ರಜ್ಞೆ ಅನ್ನೋದು ಒಂದು ಚಲನಾತ್ಮಕ ಸ್ಥಿತಿಯಾಗಿರುತ್ತೆ. ಪ್ರಜ್ಞೆ ಶೂನ್ಯದಲ್ಲಿ ನಮ್ಮ ಜ್ಞಾನ ಖಾಲಿಯಾಗಿದ್ದಾಗ ಹೇಗಿರುತ್ತೆ ಅನ್ನೋದನ್ನು ಇವರು ಹೇಳ್ತಾರೆ, ಪತಂಜಲಿಯವರು. ಅಗಣಿತ ಕಾಲ ಉಳಿದುಕೊಂಡಿರಲು ಸಾಧ್ಯ. ಎಷ್ಟೋ ಕಾಲ ಅದು ಉಳ್ಕೊಂಬಿಟ್ಟಿರುತ್ತೆ. ಆ ಸಾಧ್ಯವಿಲ್ಲ, ಅದು ಇರಲಿಕ್ಕೆ ಸಾಧ್ಯ ಇಲ್ಲ. ಅದು ಲಯಬಿಂದುವಿನಿಂದ ಆಚೆಗೋ, ಒಂದು ಗೆರೆ ಹಾಕಿರ್ತಾರೆ, ಅದರಿಂದ ಆಚೆಗೋ ಅಥವಾ ಈಚೆಗೋ ಹೊರಹೊಮ್ಮಬೇಕು. ಹೊರಲೇಬೇಕು, ಹೊರಹೊಮ್ಮಲೇಬೇಕು, ಅದು ಹೊರಗಡೆ ಬರಲೇಬೇಕು. ಆ ಒಂದು ಶಕ್ತಿ ನಿರೋಧ ಪರಿಣಾಮದ, ಅಂದರೆ ತಡೆಗಟ್ಟುವ ಪರಿಣಾಮದ ಮೂಲಕ ತಂತ್ರದ ಮೇಲೆ ಸಾಧಕನಿಗೆ ಸಾಕಾದಷ್ಟು ಪ್ರಭುತ್ವ ಇಲ್ಲದಿದ್ದರೆ, ಅದು ಸಾಕಾದಷ್ಟು ಅದಕ್ಕೆ ಒಡೆತನ ಇಲ್ಲದೇ ಇದ್ದರೆ ಪ್ರಜ್ಞೆ ಮತ್ತೆ ಹಿಂದಿನ ಲೋಕಕ್ಕೆ ಚಿಮ್ಮುವ ಸಾಧ್ಯತೆ ಇದೆ. ನಾವು ಅದನ್ನು ಹಿಡಿತದಲ್ಲಿ ಇಟ್ಕೊಳ್ಳಿಲ್ಲ ಅಂದರೆ ಮತ್ತೆ ಎಲ್ಲಿತ್ತೋ ಅಲ್ಲಿಗೆ ಹೊರಟೋಗ್ಬಿಡುತ್ತೆ. ಅದರಿಂದ ಅದನ್ನು ಹಿಡ್ಕೊಂಡ್ಮೇಲೆ ಬಿಡಬಾರ್ದು. ಆಗ ಅಲ್ಲಿ ತ್ಯಜಿಸಿದ ಬೀಜಗಳು ಪ್ರತ್ಯಯ, ಅಂದರೆ ಅಲ್ಲಿ ಬಿಟ್ಟಂಥ ವಿಷಯ ಮತ್ತೆ ಅಲ್ಲಿಗೆ ಸೇರ್ಕೊಂಡ್ಬಿಡುತ್ತೆ, ಮತ್ತೆ ಕಾಣಿಸಿಕೊಳ್ಳುತ್ತದೆ. ಹಾಗಲ್ಲದೆ 10ನೇ ಸೂತ್ರದಲ್ಲಿ ಸೂಚಿಸಿರುವಂತೆ ನಿರೋಧ ಸ್ಥಿತಿಯಲ್ಲಿ ಚಿತ್ತವು ಸಾಕಾದಷ್ಟು, ನಾವು ಚಿತ್ತವೃತ್ತಿ ಅಂತ ನಿರೋಧ ಮಾಡಿದ್ದೀವಲ್ಲ, ಅಂಥ ನಿರೋಧ ಶಕ್ತಿ ಸಾಕಾದಷ್ಟು ದೀರ್ಘಕಾಲ ನಿಲ್ಲಲು ಸಾಧ್ಯವಾದರೆ, ಅದು ತಡೆಗಟ್ಟ ಶಕ್ತಿ ನಮಗಿದ್ದರೆ ಪ್ರಜ್ಞೆ ಮುಂದಿನ ಸೂಕ್ಷ್ಮ ಲೋಕದಲ್ಲಿ ಹೊರಹೊಮ್ಮುತ್ತದೆ. ಮುಂದಿನ ಸೂಕ್ಷ್ಮ ಲೋಕದಲ್ಲಿ ಹೊರಗೆ ಬರುತ್ತೆ ಆ ಪ್ರತ್ಯಯಗಳು. ಸಾಧಕನು ಗಮನಿಸಬೇಕಾದ 2 ಅಂಶಗಳಿವೆ. 2 ಅಂಶಗಳನ್ನು ಸಾಧಕ ಗಮನದಲ್ಲಿಟ್ಕೋಬೇಕು. ಮೊದಲನೆಯದು ಓ ಎಂಬ ಲಯ ಬಿಂದುವಿನ ಒಂದು ಪಾಯಿಂಟ್ ಹಾಕಿರ್ತಾರೆ. ಓ ಅನ್ನೋದು ಒಂದು ಅಕ್ಷರ ಇರುತ್ತೆ. ಆ ಲಯ ಬಿಂದುವಿನ ಮೂಲಕ ಸ್ವರೂಪ, ಅಂದರೆ ಅದರ ಸ್ವರೂಪ ಚಿತ್ರ. ಮೊದಲನೇದು ಅದು ಚಿತ್ರ ನೋಡಿ ಅಂತಿದ್ದಾರೆ. ಒಂದು ಪುಸ್ತಕದ ಪುಟ ಸಂಖ್ಯೆ 33. ಲಯಬಿಂದು ಅಂದರೆ ಜೀವನಾತ್ಮನ ಎಲ್ಲ ಕೋಶಗಳ ಸಾಮಾನ್ಯ ಕೇಂದ್ರ, ಎಲ್ಲ ಕೋಶಗಳ ಸಾಮಾನ್ಯ ಕೇಂದ್ರ ಅಂದರೆ ಕಾಮನ್ ಸೆಂಟರ್. ಇಂತಹ ಒಂದು ಕೇಂದ್ರದ ಒಂದು ಸೆಂಟರ್ ಮೂಲಕ ಮಾತ್ರ ಪ್ರಜ್ಞೆ ಒಂದು ಲೋಕದಿಂದ
ಮತ್ತೊಂದು ಲೋಕಕ್ಕೆ ಹಾಯಲು ಸಾಧ್ಯ. ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಅದು ನಮಗೆ ತುಂಬ ಸಾಧನೆ ಬೇಕು, ಅದನ್ನು ನಾವು ಪಡ್ಕೊಳ್ಬೇಕಾಗುತ್ತೆ. ವಾಸ್ತವಿಕವಾಗಿ ಎಲ್ಲ ಕೋಶಗಳ ಕೇಂದ್ರವು ಒಂದೇ ಆಗಿದೆ, ಎಲ್ಲ ಕೋಶಗಳ ಸಂಖ್ಯೆ ಒಂದೇ ಆಗಿರುತ್ತೆ. ಅದೇ ಸತ್ಯ ಅಥವಾ ಯಥಾರ್ಥದ ಕೇಂದ್ರ. ಸತ್ಯ ಅಲ್ಲೇ ಇರುತ್ತೆ, ಅದನ್ನು ನಾವು ಹುಡುಕಬೇಕು ಅನ್ನೋದೇ ಈ ಸೂತ್ರಗಳ ಒಂದು ಭಾವನೆಗಳಿರುತ್ತೆ. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಎಲ್ಲ ಕೋಶಗಳು ಆ ಕೇಂದ್ರವನ್ನು ಸುತ್ತುವರಿದಿರುತ್ತವೆ. ಆ ಕೇಂದ್ರನೇ ಎಲ್ಲ ವಿಷಯಗಳು ಸುತ್ತುವರೆದೇ ಇರುತ್ತೆ. ಯಾವ ಕೋಶ ಪ್ರತ್ಯಯದಿಂದ ಬೆಳಗಬಲ್ಲದೋ, ಯಾವ ಕೋಶ ಯಾವ ಪ್ರಜ್ಞೆಯಿಂದ ಬೆಳಗಿಸಲ್ಪಡುತ್ತದೆಯೋ ಅದು ಹೃದಯದ ಬೆಳಕಿನಲ್ಲಿದೆ ಬೆಳಗಬೇಕು. ಅದು ತನ್ನ ಬೆಳಕನ್ನು, ತನ್ನಲ್ಲಿರತಕ್ಕಂಥ ಬೆಳಕನ್ನು ಆ ಕೇಂದ್ರದಿಂದ ಪಡೆಯುತ್ತದೆ. ಆ ಒಂದು ಪ್ರಜ್ಞೆ ಮೂಲಕ ಆ ಬೆಳಕನ್ನು ಪಡ್ಕೊಳ್ಳುತ್ತೆ. ಆದರೆ ಒಂದು ವಿಶಿಷ್ಟ ಕೋಶದಲ್ಲಿ ಪ್ರಜ್ಞೆಯನ್ನು, ಒಂದು ಯಾವುದೋ ಉತ್ತಮವಾದ ವಿಶಿಷ್ಟ ಕೋಶದಲ್ಲಿ ಪ್ರಜ್ಞೆಯನ್ನು ಏಕಾಗ್ರಗೊಳಿಸಿದಾಗ, ಅಂದರೆ ಒಂದೇ ರೀತಿಯಲ್ಲಿ ನಿಲ್ಲಿಸಿದಾಗ ಎಲ್ಲ ಕೋಶಗಳನ್ನು ಪರಸ್ಪರ ಸಂಬಂಧಿಸಿರುವ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ರೇಖೆ ಅಥವಾ ಬಿಂದುವಿನ ಮೂಲಕ, ಅಂದರೆ ಅದೇ ಲಯದ ಮೂಲಕ, ಬಿಂದು ಅಂತ ಹಾಕಿರ್ತಾರಲ್ಲ, ಪಾಯಿಂಟ್ ಮೂಲಕ ಪ್ರಜ್ಞೆ ಮೇಲಕ್ಕೆ ಕೆಳಕ್ಕೆ ಅದನ್ನು ಚಲಿಸುತ್ತಿರುವಂತೆ ತೋರುತ್ತದೆ. ಅದು ಆ ಕಡೆ ಈ ಕಡೆ ಹೋಗುತ್ತೆ ಅಂತ ನಾವು ಭಾವನೆ ಮಾಡ್ತೀವಿ. ಹಾಗೆ ಇರುತ್ತೆ. ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಆತ್ಮಲೋಕದ ಮೇಲೆ ತನ್ನ ಪ್ರಜ್ಞೆಯನ್ನು, ಆತ್ಮಲೋಕ ಅಂದರೆ ಜೀವಲೋಕ ಅಂತ ಇರುತ್ತೆ, ಆ ಪ್ರಜ್ಞೆಯನ್ನು ಶಾಶ್ವತವಾಗಿ ಏಕಾಗ್ರಗೊಳಿಸಿರುವ, ಅಂದರೆ ಒಂದೇ ಅದನ್ನು ನಿಲ್ಲಿಸಿರಬೇಕು, ಮನಸ್ಸಲ್ಲಿ ಏಕಾಗ್ರಗೊಳಿಸಿರಬೇಕು, ಯಾವ ಕಡೆಗೂ ಗಮನ ಕೊಡಬಾರ್ದು. ಜೀವನ್ಮುಕ್ತನು ತಾತ್ಕಾಲಿಕವಾಗಿ ತನ್ನ ಗಮನವನ್ನು ಯಾವುದಾದರೊಂದು ಸಾಧಕ, ಯಾವುದಾದ್ರೂ ಒಂದು ಬೇರೆ ಕೋಶದ ಕಡೆಗೆ ಹರಿಸಬಹುದು. ಬೇರೆ ಕಡೆಗೆ ಹರಿಸ್ಬಿಟ್ರೆ ಅದೇನಾಗುತ್ತೆ, ತಾತ್ಕಾಲದಲ್ಲಿ ಆ ಕೋಶಕ್ಕೆ ಸಂಬಂಧಪಟ್ಟ ವಸ್ತುಗಳು, ಆ ಕೋಶದಲ್ಲಿ ಯಾವ್ಯಾವ ಸಂಬಂಧಪಟ್ಟಿರುತ್ತೆ ಆ ವಸ್ತುಗಳು ಅವನ ಪ್ರಜ್ಞೆಯ ಕ್ಷೇತ್ರದೊಳಗೆ ಕಾಣಿಸಿಕೊಳ್ಳುತ್ತವೆ. ಅದೆಲ್ಲ ಅವನ ಪ್ರಜ್ಞಾ ಕ್ಷೇತ್ರದಲ್ಲಿ ಕಾಣಿಸ್ಕೊತಾ ಹೋಗುತ್ತೆ. ಈ ರೀತಿಯಲ್ಲಿ ಅವನ ಪ್ರಜ್ಞೆಯ ಕೇಂದ್ರ ಆ ಕೋಶದೊಳಗೆ ಚಲಿಸಿದೆಯೋ, ಆ ಪ್ರಜ್ಞೆಯೊಳಕ್ಕೆ ಆ ಕೇಂದ್ರ ಕೋಶದೊಳಗೆ ಚಲಿಸಿದೇ ಇಲ್ವೋ ಎಂಬಂತೆ ತೋರುತ್ತದೆ. ಆದರೆ ವಾಸ್ತವವಾಗಿ ಅದು ನಿಶ್ಚಲವಾಗಿರುತ್ತದೆ. ಅದು ನಿಶ್ಚಲವಾಗಿ ಒಂದೇ ಕಡೆ ಇರುತ್ತೆ. ಸತ್ಯ ಅಥವಾ ಯಥಾರ್ಥದಲ್ಲಿ ಸದಾ ಏಕಾಗ್ರಗೊಂಡಿರುವ, ಇದೇ ನಾವು ಏಕಾಗ್ರ ಮನಸ್ಸಲ್ಲಿ ಸತ್ಯ ಅಥವಾ ಯಥಾರ್ಥ ಅಂದರೂ ಒಂದೇ, ಸತ್ಯ ಅಂದರೂ ಒಂದೇ. ಸದಾ ಏಕಾಗ್ರಗೊಂಡಿರತಕ್ಕಂಥ ಪ್ರಜ್ಞೆ, ನಮ್ಮ ವಿವೇಕ, ನಮ್ಮ ಹೃದಯದಲ್ಲಿರುವ ಆತ್ಮಲೋಕ ಯಾವುದಾದರೊಂದು ಕಡೆ ತನ್ನ ಗಮನವನ್ನು ಹರಿಸಿರುತ್ತದೆ, ಅದು ಹರಿಸ್ತಾ ಇರುತ್ತೆ ಅಷ್ಟೇ. ಆದ್ದರಿಂದ ಸಮಾಧಿ ಸ್ಥಿತಿಯಲ್ಲಿ ಪ್ರಜ್ಞೆ ಒಂದು ಕೋಶದಿಂದ ಸಮಾಧಿ ಸ್ಥಿತಿಯಲ್ಲಿ ಮಾತ್ರ ಪ್ರಜ್ಞೆ ಒಂದೇ ಕೋಶದಲ್ಲಿ ಮತ್ತೊಂದು ಕೋಶಕ್ಕೆ ವರ್ಗಾಯಿಸಲ್ಪಡುತ್ತದೆ. ಅದು ಸಮಾಧಿ ಸ್ಥಿತಿಯಲ್ಲಿ ಮಾತ್ರ ಎಂದು ಹೇಳಿದಾಗ ಅದನ್ನು ಮೇಲ್ಕಂಡ ರೀತಿಯಲ್ಲಿ ಅರ್ಥೈಸಿಕೊಳ್ಳಬೇಕು. ಅದು ಮೇಲೆ ಏನಂತ ಕೊಟ್ಟಿದೆ ಹಾಗೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಹಾಗಲ್ಲದೆ ದೇಶ ಮತ್ತು ಕಾಲಗಳಿಗೆ ಅತೀತವಾಗಿರುವ, ಕಾಲಕ್ಕೆ ಮತ್ತು ದೇಶಗಳಿಗೆ ಅದು ಉನ್ನತವಾಗಿರತಕ್ಕಂಥ ಪ್ರಜ್ಞೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸುತ್ತದೆ.
ಎಲ್ಲಿ ಬೇಕಾದ್ರೂ ಚಲಿಸುತ್ತೆ ಎಂದು ನಾವು ಕಲ್ಪಿಸಿಕೊಂಡರೆ ಅದು ತಾತ್ವಿಕವಾಗಿ ಅಸಂಬದ್ಧವಾಗುತ್ತದೆ. ಇದು ಸ್ಥಳದಿಂದ ಸ್ಥಳಕ್ಕೆ ಹೋಗಿ ಅದು ಬೇರೆ ಆಗತ್ತೆ ಅನ್ನೋದು ಸದ್ಯಕ್ಕೆ ದೂರ. ಅದು ಎಲ್ಲಿ ಏನಿರುತ್ತೋ ಅದೇ ಆ ಒಂದು ತಾತ್ವಿಕವಾಗಿ ಅಸಂಬದ್ಧವಾಗುತ್ತೆ. ಆದ್ದರಿಂದ ಸಾಧಕನು ಗಮನಿಸಬೇಕಾದ ಎರಡನೇ ಅಂಶವೇನೆಂದರೆ, ಇದಷ್ಟು ಮೊದಲನೇ ಅಂಶ ಆಯಿತು. ಈಗ ಎರಡನೇ ಅಂಶ ಅಂದರೆ ಏನು? ಸರ್ವಕೋಶಗಳ ಸಾಮಾನ್ಯ ಕೇಂದ್ರವು ಸಮಸ್ತ ಲೋಕಗಳು, ಎಲ್ಲ ಲೋಕಗಳು ನಮ್ಮ ದೇಹದಲ್ಲಿದೆ. ಸಂಧಿಸುವ ಬಿಂದು ಒಂದೇ. ನಾನು ಓ ಅನ್ನೋ ಬಿಂದು ಅಂತ ಹೇಳಿದ್ನಲ್ಲ, ಅದೇ ಲಯ ಬಿಂದುಕ್ಕೆ ಅದು ಸೇರುತ್ತೆ. ಆದುದರಿಂದ ಒಂದು ಕೋಶದಿಂದ ಮತ್ತೊಂದು ಕೋಶಕ್ಕೆ ಪ್ರಜ್ಞೆಯನ್ನು ವರ್ಗಾಯಿಸುವ ಮೊದಲು, ಅದಕ್ಕೆ ಬದಲಾವಣೆ ಮಾಡುವಂಥ ಮೊದಲು ಅದನ್ನು ಈ ಸಾಮಾನ್ಯ ಕೇಂದ್ರ ಬಿಂದುವಿಗೂ ಹಿಂದಕ್ಕೆ ಎಳೆಯಲ್ಪಡುತ್ತದೆ. ಅದನ್ನು ನಾವು ಸರಿಯಾಗಿ ಆ ಲಯ ಬಿಂದುವಿಗೆ ಸೇರಿಸಲಿಲ್ಲ ಅಂದರೆ ಮತ್ತೆ ವಿಷಯಗಳಿಗೆ ನಮ್ಮನ್ನು ಒಳಪಡಿಸ್ಬಿಡುತ್ತೆ. ಅದಕ್ಕೆ ಸಾಧಕ ಎಳೆದುಕೊಳ್ಳಬೇಕಾಗುತ್ತದೆ. ಇದಕ್ಕೆ ಒಂದು ಉಪಾಯ ಕೊಡುವುದಾದರೆ ಹೀಗೆ ಒಂದು ತಂತ್ರವನ್ನು ಹೇಳ್ತಾರೆ. ಒಂದು ರಸ್ತೆಯಲ್ಲಿ ಪ್ರಯಾಣ ಮಾಡುತ್ತಿರುವ ಒಂದು ರಸ್ತೆಯಲ್ಲಿ ಒಬ್ಬ ವ್ಯಕ್ತಿನೋ ಜನಗಳು ಪ್ರಯಾಣ ಮಾಡ್ತಾ ಇರ್ತಾರೆ. ವ್ಯಕ್ತಿಯು ಮತ್ತೊಂದು ರಸ್ತೆಗೆ ಹೋಗಬೇಕಾಗಿದ್ದ ಪಕ್ಷದಲ್ಲಿ ಯಾವುದೋ ಒಂದು ರಸ್ತೆ ಬಿಟ್ಟು ಇನ್ನೊಂದು ರಸ್ತೆಗೆ ಹೋಗಬೇಕಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಅವನು ಆ ಎರಡು ರಸ್ತೆಗಳು ಸಂಧಿಸುವ ಸ್ಥಳಕ್ಕೆ ಮೊದಲು ಹಿಂದಿರುಗಿ, ಆ ಎರಡು ಸ್ಥಳ ಎಲ್ಲಿ ಹೊಂದಿಕೊಳ್ಳುತ್ತೋ ಆ ಹಿಂದಕ್ಕೆ ತಿರುಗಿ ಅನಂತರ ಮತ್ತೊಂದು ರಸ್ತೆಗೆ ಹೋಗಬೇಕಾಗುತ್ತದೆ. ಆದ್ದರಿಂದ ಅಸಂಪ್ರಜ್ಞಾತ ಸಮಾಧಿ ಎಂದರೆ ಪ್ರಜ್ಞೆಯನ್ನು ಅದರ ಲಯ ಬಿಂದು, ಅದರಲ್ಲೇ ಆ ಲಯ ಬಿಂದುವಿಗೆ ಹಿಂದಕ್ಕೆ ಎಳೆದುಕೊಳ್ಳುವುದು ಅಂತ ಅರ್ಥ. ಅದಕ್ಕೆ ಹೋಗೋ ಮೊದಲು ಇದಕ್ಕೆ ಎಳ್ಕೊಂಬಂದು ಅನಂತರ ಮಾತ್ರವೇ ಪ್ರಜ್ಞೆ ಮತ್ತೊಂದು ಲೋಕದಲ್ಲಿ ಕ್ರಿಯಾಶೀಲವಾಗಲು ಸಾಧ್ಯ. ಆವಾಗ ಮುಂದೆ ಅದು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಿಂದೆ ನಾವು ಕಲಿತು ಬಂದು ಮುಂದಕ್ಕೆ ಹೋಗಬೇಕು. ಯಾವುದು ಹಿಂದಿಂದ ಮರೀತಾ ಬಂದು ಮುಂದಕ್ಕೆ ಹೋಗ್ತೀವಿ ಅಂದರೆ ಎಲ್ಲ ಮರೆತು ಹೋಗಿರುತ್ತೆ. ಅದಕ್ಕೆ ಹಿಂದಿನದೆಲ್ಲ ನಾವು ನೆನಪಿಟ್ಕೊಂಡು ಮುಂದಕ್ಕೆ ಹೋಗಬೇಕು. ಆದರೆ ಯೋಗ ಮಾರ್ಗದಲ್ಲಿ ಮುನ್ನಡೆದಿರುವ ಮುಂದೆ ಹೋಗಿರುವ ಜೀವನ್ಮುಕ್ತನ ಪ್ರಜ್ಞೆಯು ಅಂಥ ಪ್ರಜ್ಞೆ ಯಥಾರ್ಥ ಅಥವಾ ಸತ್ಯದ ಬಿಂದುವಿನಲ್ಲಿ ಶಾಶ್ವತವಾಗಿ ಅದು ನೆಲೆಗೊಂಡಿರುವುದರಿಂದ ಅವನು ತನ್ನ ತನ್ನ ಪ್ರಜ್ಞೆಯನ್ನು ಹಿಂದಕ್ಕೆ ಎಳೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಅವನೆಲ್ಲ ಜೀವನ್ಮುಕ್ತಿಯನ್ನು ಕಂಡಿರ್ತಾನೆ. ಅದಕ್ಕೆ ಪ್ರತ್ಯಯಗಳನ್ನು ಹಿಂದಕ್ಕೆ ಅವನು ವಾಪಸ್ ತಗೊಳ್ಳಲ್ಲ. ಆ ಉನ್ನತ ಮಟ್ಟದಲ್ಲಿ ಸಮಸ್ತ ಕೆಳಗಿನ ಲೋಕಗಳು ಅವನ ದೃಷ್ಟಿಗೆ ಗೋಚರವಾಗುತ್ತಿರುತ್ತವೆ. ಕೆಳಗಿನ ಏನೇನು ಲೋಕ ಇದೆ ಅನ್ನೋದು ಅವನ ಅಂತರದೃಷ್ಟಿಗೆ ಕಾಣಿಸ್ತಾ ಇರುತ್ತೆ. ಆದ್ದರಿಂದ ಅವನು ತನಗೆ ಬೇಕಾದ ಲೋಕದಲ್ಲಿ ತತ್ಕ್ಷಣವೇ ಕ್ರಿಯಾಶೀಲನಾಗುತ್ತಾನೆ. ಯಾವುದೇ ಲೋಕಕ್ಕೆ ಬೇಕಾದರೂ ಅವನು ಹೋಗೋಕ್ಕೆ ಸಾಧ್ಯ ಇರುತ್ತೆ. ಇಲ್ಲಿ ಒಂದು ಪ್ರಶ್ನೆ ಹೇಳಬಹುದು. ಒಂದು ಪ್ರಶ್ನೆ ಬರುತ್ತೆ. ಏನಂದರೆ, ಎಲ್ಲ ಕೋಶಗಳ ಸಾಮಾನ್ಯ ಕೇಂದ್ರವೇ ಪ್ರತಿಯೊಬ್ಬ ಸಾಧಕನ ಒಳಗಡೆ ಇರುವ ಯಥಾರ್ಥ ಅಥವಾ ಸತ್ಯದ ಕೇಂದ್ರವು ಆಗಿದ್ದ ಪಕ್ಷದಲ್ಲಿ ಅವನ ಪ್ರಜ್ಞೆ ಒಂದು ಲೋಕದಿಂದ ಮತ್ತೊಂದು ಲೋಕಕ್ಕೆ ಈ ಬಿಂದುವಿನ ಮೂಲಕ ಹಾಯುವಾಗ
ಅವನಿಗೆ ಸತ್ಯದ ದರ್ಶನ ದರ್ಶನವಾಗಿರುವುದಿಲ್ಲ. ಏಕೆ ಅಂತ ಕೇಳ್ತಾರೆ. ಈಗ ಒಂದು ಸಮಸ್ಯೆ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳಿದ ಆ ಉನ್ನತ ಮಟ್ಟ ಸಮಸ್ತ ಕೆಳಗಿನ ಲೋಕಗಳ ಅವನ ದೃಷ್ಟಿಗೆ ಗೋಚರವಾಗ್ತಾ ಇರುತ್ತೆ. ಆದ್ದರಿಂದ ಅವನು ತನಗೆ ಬೇಕಾದ ಲೋಕದಲ್ಲಿ ತತ್ಕ್ಷಣವೇ ಅವನು ಕ್ರಿಯಾಶೀಲನಾಗ್ತಾನೆ. ಮುಂದೆ ಏನು ಅಂದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಏನಪ್ಪ ಅಂದರೆ ಎಲ್ಲ ಕೋಶಗಳ ಸಾಮಾನ್ಯ ಕೇಂದ್ರವು, ಸಾಮಾನ್ಯ ಸೆಂಟರ್ ಅಂತಲ್ಲ, ಸಾಮಾನ್ಯ ಕೋಶಗಳ ಆ ಕೇಂದ್ರವೇ ಪ್ರತಿಯೊಬ್ಬ ಸಾಧಕನ ಒಳಗಡೆನೂ ಇದು ಇದ್ದೇ ಇರುತ್ತೆ. ಸತ್ಯ ಅನ್ನೋದು ಇರುತ್ತೆ, ಸತ್ಯದ ಕೇಂದ್ರವೂ ಇರುತ್ತೆ. ಆಗಿದ್ದ ಪಕ್ಷದಲ್ಲಿ ಅವನ ಪ್ರಜ್ಞೆ, ಅವನ ಜ್ಞಾನ ಒಂದು ಲೋಕದಿಂದ ಮತ್ತೊಂದು ಲೋಕಕ್ಕೆ ಈ ಬಿಂದುವಿನ ಮೂಲಕ ಯಾಕೆ ಹೋಗಬೇಕು? ಹಾಯುವಾಗ ಅವನಿಗೆ ಸತ್ಯದ ದರ್ಶನವಾಗುವುದಿಲ್ಲ. ಏಕೆ? ಅದಕ್ಕೆ ಉತ್ತರ ಹೇಳ್ತಾರೆ. ಈ ಕೇಂದ್ರದ ವಿಶಿಷ್ಟ ಸ್ವಭಾವದಿಂದಾಗಿ ಸತ್ಯದ ದರ್ಶನವಾಗುವ ಸಾಧ್ಯತೆ ಖಂಡಿತವಾಗಿಯೂ ಇದೆ. ಅದು ದರ್ಶನ ಆಗತ್ತೆ. ಅದು ಏನು ಮಾಡಬೇಕು? ಹಾಗಾದರೆ ಯೋಗಿ ಅಸಂಪ್ರಜ್ಞಾತ ಸಮಾಧಿಯನ್ನು ಅಭ್ಯಾಸ ಮಾಡುವಾಗಲೆಲ್ಲ ಪ್ರತಿ ಸಲವೂ ಅವನು ಸತ್ಯವನ್ನು ಏಕೆ ಸ್ಪರ್ಶಿಸುವುದಿಲ್ಲ? ಪ್ರತಿ ಸಲವನ್ನು ಸತ್ಯವನ್ನು ಯಾಕೆ ಅವನು ಕಂಡುಕೊಳ್ಳಲ್ಲ ಅನ್ನೋದೇ ಅವರ ಒಂದು ಉದ್ದೇಶ ಆಗಿರುತ್ತೆ. ಯಾಕೆ ಸತ್ಯವನ್ನು ಕಂಡುಕೊಳ್ಳಲ್ಲ ಅಂದರೆ, ಸ್ಪರ್ಶಿಸಲ್ಲ ಅಂದರೆ ಅದಕ್ಕೆ ಅಡ್ಡಿ ಯಾವುದು? ಅದಕ್ಕೆ ಅಡ್ಡಿ ಯಾವುದಿದೆ? ಈ ಪ್ರಶ್ನೆಗೆ ಉತ್ತರ 4ನೇ ಪಾದದ ಕೊನೆಯ ಭಾಗದಲ್ಲಿ ಬರುವ ಹಲವು, ಇದು 4ನೇ ಪಾದದಲ್ಲಿ ಬರುತ್ತೆ. ಯಾಕೆ ಆಗಲ್ಲ ಅಂತ ಹಲವು ಸೂತ್ರಗಳಲ್ಲಿ ಸಿಗುತ್ತದೆ. ಯೋಗಿಯ ಚಿತ್ತದಲ್ಲಿ ಇನ್ನೂ ಒಂದು ಹೊರೆಯಾಗಿರುವ, ಇನ್ನೂ ಏನೇನೋ ಅದಕ್ಕೆ ಸಂಬಂಧಪಟ್ಟ ಹೊರೆಗಳು ಇರ್ತವೆ. ಸಂಸ್ಕಾರಗಳು ಸತ್ಯದರ್ಶನವಾಗದಂತೆ ಅವನ ದೃಷ್ಟಿಯನ್ನು ತಡೆಯುತ್ತವೆ. ಆ ಹಿಂದೆ ಬೇಕಾದಷ್ಟು ಸಂಸ್ಕಾರಗಳಿರುತ್ತೆ, ಅದಕ್ಕೆ ಸತ್ಯದರ್ಶನ ಆಗದೇ ಇರೋ ರೀತಿಯವು ತಡೀತಾ ಇರುತ್ತೆ. ತನಗೆ ಇಷ್ಟ ಬಂದ ಸ್ಥಳದಿಂದ ಸತ್ಯದ ಕ್ಷೇತ್ರದೊಳಕ್ಕೆ, ತನಗಿಷ್ಟ ಬಂದ ಸ್ಥಳದಿಂದ ಸತ್ಯದ ಗೋಚರ ಕ್ಷೇತ್ರದೊಳಕ್ಕೆ ಅವನು ಸರಾಗವಾಗಿ ಪ್ರವೇಶಿಸುವ ಮುನ್ನ, ಆ ಸತ್ಯ ಹುಡುಕಕ್ಕೆ ಮೊದಲು ಈ ಸಂಸ್ಕಾರಗಳು ಸಂಪೂರ್ಣವಾಗಿ ನಾಶವಾಗಬೇಕು. ಏನೇನು ಸಂಸ್ಕಾರ ಇದೆಯೋ ಅದೆಲ್ಲ ನಾಶ ಆಗಬೇಕು. ಆದರೆ ಸಂಸ್ಕಾರಗಳ ಹೊರೆಯನ್ನು ಹೊತ್ತಿರುವ ಯೋಗಿಯು ಸತ್ಯದ ಸ್ಪಷ್ಟವಾದ ದರ್ಶನವನ್ನು, ಯೋಗಿ ಏನು ಮಾಡಬೇಕು? ಸತ್ಯದ ಸ್ಪಷ್ಟವಾದ ದರ್ಶನವನ್ನು ಪಡೆಯಲು ಸಾಧ್ಯ ಇಲ್ಲದೇ ಇದ್ದರೂ ಕೂಡ ಅವನ ಸಂಸ್ಕಾರಗಳ ಹೊರೆ, ಅವನ ಸಂಸ್ಕಾರ ತಂದಿತ್ತ ಹೊರೆ ಹಗುರವಾದಂತೆಲ್ಲ ಅದು ಬಲ ಕಡಿಮೆ ಆಗ್ತಾ ಇರುತ್ತೆ. ಆ ಗುರಿ ಕಡೆಗೆ ಅವನ ಪ್ರಗತಿಯ ವೇಗ ಹೆಚ್ಚುತ್ತದೆ. ನಾನಿನ್ನೂ ಮಾಡಬೇಕು, ಇದನ್ನು ದರ್ಶನ ಮಾಡಬೇಕು ಅನ್ನೋ ವೇಗ ಹೆಚ್ಚುತ್ತಾ ಇರುತ್ತೆ. ಈ ದೃಷ್ಟಿಯಿಂದ ನೋಡಿದಾಗ ಕ್ರಮಕ್ರಮವಾಗಿ ಬರುವ ಒಂದೊಂದು ಅಸಂಪ್ರಜ್ಞಾತ ಸಮಾಧಿಯು ಸಾಧಕನನ್ನು ನಿರ್ಬೀಜ ಸಮಾಧಿಯ ಕಡೆಗೆ ಕರೆದೊಯ್ಯುತ್ತದೆ. ಹೀಗೆ ಮಾಡ್ತಾ ಇದ್ದಾಗ ಕ್ರಮಕ್ರಮವಾಗಿ ಬರುವಂಥ ಒಂದೊಂದು ಅಸಂಪ್ರಜ್ಞಾತ ಸಮಾಧಿ ಕೂಡ ಸಾಧಕನನ್ನು ನಿರ್ಬೀಜ ಸಮಾಧಿ ಕಡೆಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ನಿರ್ಬೀಜ ಸಮಾಧಿ ಸ್ಥಿತಿಯಲ್ಲಿ ಮಾತ್ರ ಸ್ಪಷ್ಟವಾದ ಸತ್ಯದರ್ಶನ ಸಾಧ್ಯ. ನಿರ್ಬೀಜ ಸಮಾಧಿಯಲ್ಲಿ ಮಾತ್ರ ಸ್ಪಷ್ಟವಾದ ಸತ್ಯದರ್ಶನ ಆಗೋದಕ್ಕೆ ಸಾಧ್ಯ ಇದೆ. ಇದನ್ನೆಲ್ಲ ನಾವು ಮನಗಂಡು ಸಮಾಧಿ, ಅಸಂಪ್ರಜ್ಞಾತ ಸಮಾಧಿಗಳ ವಿಷಯ ತಿಳ್ಕೊಂಡು ನಾವು ನಮ್ಮಲ್ಲೇ ಸತ್ಯವನ್ನು ಹುಡುಕೋಣ, ದರ್ಶನ ಮಾಡೋಣ ಅಂತ ಹೇಳ್ತಾ
ಮುಂದಿನ ವಿಷಯಕ್ಕೆ ನಾವು ಮುಂದೆ ಪ್ರವೇಶ ಮಾಡೋಣ. ವೀಕ್ಷಕರೇ, ಇದನ್ನೆಲ್ಲ ಕೇಳಿದ್ದೀರಿ. ಇದು ಮನಗಂಡು ಯಾರ ಸ್ಪಾನ್ಸರ್ ಇದ್ದರೆ ಇದನ್ನು ಸ್ಪಾನ್ಸರ್ ಮಾಡ್ಬೋದು. ಅದನ್ನು ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀವಿ. ಈ ವಿಷಯ ತಪ್ಪದೆ ನೋಡ್ತೀರಿ ಅಂತ ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದೀನಿ. ನಾರಾಯಣಂ ನಮಸ್ಕೃತ್ವಾ ನರಂ ಚೈವ ನರೋತ್ತಮಂ ದೇವಿ ಸರಸ್ವತೀ ವ್ಯಾಸಂ ತತೋ ಜಯ ಮುನಿ